ಈ ನೆಕ್ ಲೈನ್ ನೋಡಿ, ಈ ವಿ ಫಿನಿಶಿಂಗ್ ನೋಡಿ, ಈ ಪಾಯಿಂಟ್ ಎಷ್ಟು ಶಾರ್ಪ್ ಆಗಿದೆ. ಸೊ ಇದನ್ನ ಈಸಿಯಾಗಿ ಯಾವ ಥರ ಮಾಡೋದಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಎಸ್ಪೆಷಲಿ ಇದನ್ನ ಬಂದ್ಬಿಟ್ಟು ನೀವು ಕಾಲರ್ ಎಡ್ಜಸ್ ಅಲ್ಲಿನೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಈ ಥರ ನೆಕ್ ಲೈನ್ಸ್ಗೆ ಎಲ್ಲೆಲ್ಲಿ ಪಾಯಿಂಟ್ ಬರುತ್ತೋ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ. ಎಷ್ಟು ಅಲವೆನ್ಸ್ ಬಿಟ್ಟಿರ್ತೀರೋ ಅಷ್ಟು ಅಲವೆನ್ಸ್ ಸ್ಟಿಚ್ ಮಾಡಬೇಕು. ಸೊ ಸ್ಟಿಚ್ ಮಾಡಿಕೊಂಡು ಸೊ ಈ ಎಡ್ಜ್ ಪಾಯಿಂಟ್ ಇದೆಯಲ್ಲ ಇಲ್ಲಿವರೆಗೂ ಬಂದು ಸ್ಟಾಪ್ ಮಾಡಬೇಕು. ದಾರ ತಗೊಂಡು ಒಂದೆರಡು ರೌಂಡು ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡು ಕಟ್ ಮಾಡಿಬಿಟ್ಟು ಇದನ್ನು ಇದರೊಳಗಡೆ ಇವಾಗ ಸ್ಟಿಚ್ ಮಾಡ್ತಿರಲ್ಲ ಅದರೊಳಗಡೆ ಈ ದಾರನ ಬಿಡಬೇಕು. ನೀಡಲ್ ಒಳಗಡೆನೇ ಇರಲಿ, ಜಸ್ಟ್ ಪ್ರೆಷರ್ ಫುಟ್ರ್ ತೆಗೀರಿ. ಪ್ರೆಷರ್ ಫುಟ್ರ್ ತೆಗೆದ್ಬಿಟ್ಟು ನೋಡಿ, ನೀಡಲ್ ಒಳಗಡೆನೇ ಇರುತ್ತೆ, ಪ್ರೆಷರ್ ಫುಟ್ರ್ ಮಾತ್ರ ತೆಗೆದಿದ್ದೀನಿ, ನೀಡಲ್ ಒಳಗಡೆನೇ ಇರುತ್ತೆ. ಈ ದಾರನ ನೀಡಲ್ ಒಳಗಡೆ ಹಿಂಗೆ ಟೈಟಾಗಿ ಮಾಡಬೇಕು. ಸೊ ಟೈಟಾಗಿ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಪ್ರೆಷರ್ ಫುಟ್ರ್ ಕೆಳಗಡೆ ಹಾಕಿ ಒಂದು ಸ್ಟಿಚ್ ಮಾಡಿ. ಸೊ ಒಂದು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಆ ದಾರ ಬಂದ್ಬಿಟ್ಟು ಲಾಕ್ ಆಗಿರುತ್ತೆ. ದಾರ ಲಾಕ್ ಆಗಿರುತ್ತೆ. ತಿರ್ಗಾ ಪ್ರೆಷರ್ ಫುಟ್ರ್ ಓಪನ್ ಮಾಡಿಬಿಟ್ಟು ಈ ಥ್ರೆಡ್ನ ಈ ಕಡೆ ತಗೊಳ್ಳಿ. ಸೊ ಒಳಗಡೆ ನಾವು ಎಳಿಬೇಕಂದ್ರೆ ನಮಗೆ ಈ ಕಡೆ ಇರಬೇಕು. ಸೊ ಒಳಗಡೆ ತಗೊಂಡು ಆವಾಗ ಥ್ರೆಡ್ಡು ಲಾಕ್ ಆಗಿರುತ್ತೆ ನೋಡಿ. ಈ ಕಡೆ ಎರಡು ಕಡೆನೂ ಥ್ರೆಡ್ಡು ಲಾಕ್ ಆಗಿರುತ್ತೆ. ಆಮೇಲೆ ನಾವು ಯೂಶಲಿ ಸ್ಟಿಚ್ ಮಾಡೋ ಥರ ಸ್ಟಿಚ್ ಮಾಡೋಣ. ಸೊ ಪ್ರೆಷರ್ ಫುಟ್ರ್ ಕೆಳಗಡೆ ಹಾಕ್ಕೊಂಡು ನಿಮ್ಮ ನೆಕ್ ಲೈನ್ನ ಫಿನಿಶ್ ಮಾಡಿ. ನೆಕ್ ಲೈನ್ನ ಫಿನಿಶ್ ಮಾಡಿಕೊಂಡು ತಿರ್ಗಾ ಅದೇ ಥರ ಈ ಕಡೆ ಬರುವಾಗ ಇಲ್ಲಿ ಸ್ಟಾಪ್ ಮಾಡಬೇಕು. ನಾವು ಎಕ್ಸಾಕ್ಟ್ಲಿ ಇಲ್ಲಿ ಸ್ಟಾಪ್ ಮಾಡಬೇಕು. ನೋಡಿ ಅಲ್ಲಿ ಎಕ್ಸಾಕ್ಟಾಗಿ ಸ್ಟಾಪ್ ಮಾಡಿಬಿಟ್ಟು ತಿರ್ಗಾ 2 ಎಳೆ ದಾರ ತಗೊಳ್ಳಿ. ಸೊ 2 ಎಳೆ ದಾರ ತಗೊಂಡು ಕಟ್ ಮಾಡಿಬಿಟ್ಟು ನೀಡಲ್ ಒಳಗಡೆ ಇರಲಿ, ಪ್ರೆಷರ್ ಫುಟ್ರನ್ನ ಮಾತ್ರ ತೆಗೆದುಬಿಡಿ. ಪ್ರೆಷರ್ ಫುಟ್ರನ್ನ ತೆಗೆದುಬಿಟ್ಟು ಈ ಬಟ್ಟೆ ಒಳಗಡೆ ಇದನ್ನು ಹಾಕಿ. ಸೊ ಬಟ್ಟೆ ಒಳಗಡೆ ಇದನ್ನು ಹಾಕಿಬಿಟ್ಟು ಪ್ರೆಷರ್ ಫುಟ್ರ್ ಕೆಳಗಡೆ ಹಾಕಿ ಒಂದು ಸ್ಟಿಚ್ ಹಾಕಿ. ಒಂದು ಸ್ಟಿಚ್ಚು ನಾರ್ಮಲಿ ಒಂದೇ ಒಂದು ಸ್ಟಿಚ್ಚು ಮುಂದೆ ಬರುತ್ತೋ. ಆಮೇಲೆ ಈ ದಾರಾನ ಆಚೆ ಈ ಕಡೆ ತೆಗೆದುಬಿಡಿ. ಸೊ ದಾರ ಲಾಕ್ ಆಗಿರುತ್ತೆ. ಲಾಕ್ ಆದಮೇಲೆ ಸೊ ಈ ಥರ. ಸೊ ನೀವು ವೀನೆಕ್ ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಇವಾಗ ಈ ಕಡೆ ದಾರ ಇದೆ ನೋಡಿ, ಈ ದಾರಾನ ಹಿಂಗೆ ಎಳಿಬೇಕು. 2 ದಾರನೂ ಇಟ್ಕೊಂಡು ಹಿಂಗೆ ಎಳಿಬೇಕು ನೋಡಿ. ಎಳೆದ್ರೆ ಶಾರ್ಪ್ ಎಡ್ಜ್ ಬರುತ್ತೆ. ಸೊ ಅದೇ ಥರ 2 ಸೈಡು ಎಳಿಬೇಕು. ಸೊ 2 ಸೈಡು ಎಳೆದ್ಬಿಟ್ಟು ನಿಮ್ಗೆ ನೋಡಿ ಎಳೆದ್ರೆ ನಿಮಗೆ ನೆಕ್ ಲೈನು ಬರುತ್ತೆ ನೋಡಿ. ನಾರ್ಮಲಿ ಈ ನೆಕ್ ಲೈನ್ ಬರುತ್ತೆ, ಈ ಶಾರ್ಪ್ ಎಡ್ಜ್ ಬರುತ್ತೆ, ವಿ ಬರುತ್ತೆ. ಸೊ ಇದನ್ನ ಅಯನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಫೈನಲ್ ಫಿನಿಶಿಂಗ್ ಬರುತ್ತೆ ಅಂತ. ಇವಾಗ ನೋಡಿ ನೆಕ್ ಲೈನ್ ಫಿನಿಶ್ ಆಗಿದೆ. ಈ ದಾರ ಇರೋದ್ರಿಂದ ನಾವು ಹಿಂಗೆ ಎಳೆದ್ರೆ ಪ್ರಾಪರ್ ಆಗಿ ನಮಗೆ ಎಡ್ಜಸ್ ಬರುತ್ತೆ. ಅದಾದಮೇಲೆ ಈ ಥ್ರೆಡ್ನ ತೆಗೆದುಬಿಡಿ. ಅಯನ್ ಮಾಡಿದ್ಮೇಲೆ ಈ ಥ್ರೆಡ್ನ ಟ್ರಿಮ್ ಮಾಡಿ ತೆಗೆದುಬಿಡ್ಬೋದು. ಸೊ ನಿಮಗೆ ನೀಟಾಗಿ ಆ ನೆಕ್ ಲೈನ್ ನೋಡಿ, ನೀಟಾಗಿ ಆ ಶಾರ್ಪು ಬಂದಿದೆ, ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಈ ಥರ ನೀವು ನೆಕ್ ಲೈನ್ನ ಮಾಡ್ಬೋದು.